ನಮಸ್ತೆ ಎಲ್ರಿಗೂ. ಎಲ್ರದ್ದು ಊಟ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ನಂದು ಇನ್ನೂ ಊಟ ಆಗಿಲ್ಲ. ಮತ್ತು ಬೆಳಗ್ಗೆ ಸ್ವಲ್ಪ ಅಂಗಡಿಗೆಲ್ಲ ಹೋಗಬೇಕಿತ್ತು, ಹೋಗಿ ಬಂದೆ. ಜಸ್ಟ್ ಇನ್ನೊಂದು ಐಟಮ್ ಮರ್ತೋಗ್ಬಿಟ್ಟಿದೆ. ಈ ತರಕ್ಕೆ ಹೋಗೋಣ ಅನ್ನೋ ಅಷ್ಟರಲ್ಲಿ ಮಳೆ ಎಷ್ಟು ಜೋರಾಗಿ ಬರ್ತಾಯಿದೆ ಅಂದರೆ ತುಂಬ ಸೆಕೆ ಆಗ್ತಾಯಿತ್ತು. ಅಂಗಡಿಲಿ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ, ಅಷ್ಟು ಸೆಕೆ ಆಗ್ತಾಯಿತ್ತು. ಇವಾಗ ನೋಡಿ ಎಷ್ಟು ಮಳೆ ಬರ್ತಾಯಿದೆ ಅಂದರೆ, ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾಯಿದೆ ಅಂದರೆ ಜಸ್ಟ್ ಮಿಸ್ಸು ನಾನು. ಇನ್ನೊಂದು ಐಟಮ್ ತರಕ್ಕೆ ಹೋಗೋಣ ಅನ್ನೋ ಅಷ್ಟರಲ್ಲಿ ಮಳೆ. ಒಂಥರ ವಾತಾವರಣ ತುಂಬ ಚೆನ್ನಾಗಿದೆ ಮಳೆ ನೋಡ್ತಾ ಇದ್ದರೆ. ಆದರೆ ಏನೂ ಕೆಲಸಗಳಾಗೋದಿಲ್ಲ ಅಷ್ಟೇ. ಬಟ್ಟೆ ಒಗೆಯೋದಕ್ಕಾಗಲ್ಲ, ಬಟ್ಟೆಗಳು ಒಣಗೋದಿಲ್ಲ. ನೋಡಿ ಬೆಳಗ್ಗೆಲ್ಲ ತುಂಬ ಸೆಕೆ. ಯಾಕೆ ಇಷ್ಟೊಂದು ಸೆಕೆ ಆಗ್ತಾಯಿದೆ ಅಂದ್ಕೊಂಡೆ, ಈಗ ನೋಡಿದ್ರೆ ಮಳೆ ಬರ್ತಾಯಿದೆ. ಆಷಾಢದ ಮಾಸದಲ್ಲೇ ಹಾಗೆ ಅನಿಸುತ್ತೆ. ಒಬ್ಬರು ಇಲ್ಲ ಹೊರಗಡೆ. ಇದ್ದಕ್ಕಿದ್ದಂಗೆ ಮಳೆ, ಇದ್ದಕ್ಕಿದ್ದಂಗೆ ಬಿಸಿಲು. ಬೆಂಗಳೂರು ವಾತಾವರಣನೇ ಈ ಥರನ ಅನಿಸುತ್ತೆ. ನೋಡೋದಕ್ಕೆ ಎಷ್ಟು ಚೆಂದ ಅನಿಸುತ್ತೆ ನೋಡಿ. ಒಂದು ಬಿಲ್ಡಿಂಗ್, ದೂರದ ಬಿಲ್ಡಿಂಗ್ಗಳೆಲ್ಲ ಕಾಣಿಸೋದೇ ಇಲ್ಲ. ಇದೇ ಬಿಲ್ಡಿಂಗ್ ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಕಾಣಿಸೋದೇ ಇಲ್ಲ. ಈ ಕಡೆ ಆರ್ ನಗರ ಕಡೆ ಒಂದು ಶಿವಂದು ದೇವಸ್ಥಾನ ಇತ್ತು, ಅದು ಕಾಣಿಸ್ತಾ ಇಲ್ಲ. ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಇತ್ತು, ಬೆಳಗ್ಗೆ ಎದ್ದರೆ ನಮಗೆ ನೀಟಾಗಿ ಅದ್ರ ಗೋಪುರ ಕಾಣಿಸ್ತಾ ಇತ್ತು, ಅದು ಕಾಣಿಸ್ತಾ ಇಲ್ಲ. ಅಷ್ಟು ಮಳೆ ಇದೆ. ಬೆಂಗಳೂರು ಯಾವಾಗಂದರೆ ಅವಾಗ ಚೇಂಜ್ ಆಗಿಬಿಡತ್ತೆ. ಸಡನ್ನಾಗಿ ಬಿಸಿಲು ಬಂದ್ಬಿಡುತ್ತೆ, ಸಡನ್ನಾಗಿ. ನೋಡಿ ನಾನು ಅಂಗಡಿನಲ್ಲಿ ಹೋಗಿ ಸಾಮಾನು ತೊಗೊಂಡ್ಬರ್ತೀನಿ ಅಂದೆ. ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ ಅಂಗಡಿ, ಅದು ಮಾರ್ಕೆಟು, ಫಾಲ್ಕನ್ ಸೂಪರ್ ಮಾರ್ಕೆಟ್ ಅಂತ ಹೇಳಿ. ಇದು ತುಂಬ ಎದುರಿಗೆ, ನಮ್ಮ ಮನೆ ಎದುರುಗಡೆನೇ, ತುಂಬ ಹತ್ತಿರ ಇದು. ಇಲ್ಲಿ ನಾನು ಸಾಮಾನುಗಳನ್ನ ತಗೊಳ್ಳೋದು. ನೋಡಿದ್ರಲ್ಲ, ಈ ಮಳೆಗೆ ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಅನಿಸುತ್ತೆ. ನಮ್ಮನೇಲಿ ಕಾಫಿ ಕುಡೀತು ಅಂದರೆ ಬೈತಾರೆ. ಅವ್ರು ಇಲ್ಲದೆ ಇರುವಾಗ ಒಂದೊಂದು ಗ್ಲಾಸ್ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಕಾಫಿ ಬಿಟ್ಟಿರೋಕ್ಕಾಗಲ್ಲ. ಈ ಚಳಿನಲ್ಲಿ ಸ್ವಲ್ಪ ನಾನು ಕಾಫಿ ಜಾಸ್ತಿ ಕುಡಿತೀನಿ, ಯಾಕಂದರೆ ಬಾಡಿ ನಂದು ತುಂಬ ಕೋಲ್ಡ್ ಬಾಡಿ, ಬೇಗ ಶೀತ ಆಗಿಬಿಡುತ್ತೆ. ಚಳಿ ಅಂತ ಅಂದರೆ ಜ್ವರ ಬರೋಲ್ಲ, ಕೆಮ್ಮು ಬರೋಲ್ಲ, ಏನಿಲ್ಲ, ಸುಮ್ಮನೆ ನೆಗಡಿ ಆಗುತ್ತೆ ಮತ್ತು ತಲೆ ಭಾರ, ತುಂಬ ಭಾರ ಆಗಿಬಿಡುತ್ತೆ. ತಲೆಗೆ ಸ್ನಾನ ಮಾಡ್ಕೊಬೇಕಂದ್ರೇ ನನಗೆ ಒಂಥರ ಇರಿಟೇಷನ್ ಅನಿಸ್ಬಿಡುತ್ತೆ. ಕೂದಲು ನೋಡಿ ಎಷ್ಟು ದಪ್ಪ ಇದೆ. ನಾನು ಅದಕ್ಕೆ ಇದು ಒಂಥರ ಬಿಟ್ಟರೆ ಇರಿಟೇಷನ್ ಆಗ್ತಾ ಇರುತ್ತೆ ಅಂತ ಈ ಥರ ಎತ್ತಿ ಮೇಲೆ ಹಾಕೊಂಡ್ಬಿಡ್ತೀನಿ. ತುಂಬ ಭಾರ ಅನಿಸುತ್ತೆ ನನಗೆ. ತಲೆಗೆ ಸ್ನಾನ ಮಾಡಬೇಕಂದ್ರೆ ದೊಡ್ಡ ಟೆನ್ಷನು. 3 ದಿವಸ ಆದರೂ ಒಣಗೋದಿಲ್ಲ ನನ್ನ ತಲೆಯಲ್ಲಿ, ಅಷ್ಟು ಒಂಥರ ಒದ್ದೆ ಇರುತ್ತೆ. ಮತ್ತು ನಾನು ಡ್ರೈಯರೆಲ್ಲ ಯೂಸ್ ಮಾಡೋದೇ ಇಲ್ಲ ಕೂದಲಿಗೆ. ನಾನು ಆವಾಗಿಂದನೂ ಯೂಸ್ ಮಾಡಲ್ಲ ಡ್ರೈಯರಲ್ಲಿ, ತಲೆ ಒಣಗಿಸೋದೇ ಇಲ್ಲ ಡ್ರೈಯರಲ್ಲಿ. ಹಾಗಾಗಿ ನನಗೆ ಸ್ವಲ್ಪ ಶೀತ ಬೇಗ ಆಗಿಬಿಡುತ್ತೆ. ಶೀತದ ಬಾಡಿಯವರು ತೊಂದರೆ ಇರೋರಿಗೆ ಮಾತ್ರ ಗೊತ್ತಾಗುತ್ತೆ. ಕೆಲವರು ಹೇಳಿದ್ರೆ ಯಾರಿಗೂ ಇಲ್ಲದೆ ಇರೋದು ಹಿಂಗೆ ಆಗ್ಬಿಡ್ತಾ ಅಂತಾರೆ. ಏನು ಮಾಡೋದು. ನಮ್ಮನೆ ಕನಕದಾಸರವರು ನೋಡ್ರಿ ಮೇಲಿದ್ದಾರೆ, ದೇವ್ರ ಮನೆ ಮೇಲೆ ನಾನು ಕನಕದಾಸರನ್ನ ಇಟ್ಟಿದ್ದೀನಿ. ಹಾಗೆ ಇದು ನಮ್ಮ ಮನೆಯವರು ಫೋಟೋ ನೋಡಿ ಕಾಣಿಸುತ್ತೆ ಅನಿಸುತ್ತೆ ನಿಮಗೆ.